ವಿಶ್ವವಿಖ್ಯಾತ ವಿಜಯನಗರ, ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಈ ಸರ್ಕಾರದ 2 ವರ್ಷ ತುಂಬಿದ ದಿನ ಇಡೀ ಸರ್ಕಾರ ವಿಜಯನಗರದಲ್ಲಿ ನಿಮ್ಮ ಮುಂದೆ ಉಪಸ್ಥಿತಿ ಇದೆ. 2 ವರ್ಷದಲ್ಲಿ ನಾವೇನು ಕೆಲಸ ಮಾಡಿದ್ದೇವೆ ಅದರ ಲೆಕ್ಕ ನಿಮಗೆ ಕೊಡಬೇಕು. ನೀವು ಕೊಟ್ಟ ಅಧಿಕಾರವನ್ನ ಯಾವ ರೀತಿ ಬಳಸಿದ್ದೇವೆ ನಿಮಗೆ ಹೇಳುವಂತಹದ್ದು ನಮ್ಮ ಜವಾಬ್ದಾರಿ. ಇಂದು 2 ವರ್ಷದ ಜನಪರ ಕೆಲಸವನ್ನ ನಿಮಗೆ ಸಮರ್ಪಣೆ ಮಾಡೋದು ನಮ್ಮ ಧರ್ಮ. ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಕೆಲಸಕ್ಕೆ ಪ್ರತಿಜ್ಞೆ ಸಂಕಲ್ಪ ಮಾಡುವುದು ನಮ್ಮ ಧ್ಯೇಯ. ಆ ಕಾರಣಕ್ಕಾಗಿ ಇಂದು ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಸಮರ್ಪಣೆ ಸಂಕಲ್ಪ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತವರು ತಾವೆಲ್ಲರೂ ಬಂದಿದ್ದೀರಾ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ 100 ಬಾರಿ ಕೋಟಿ ಬಾರಿ ನಿಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಮತ್ತೊಮ್ಮೆ ನಾನು ಆರಂಭದಲ್ಲೇ ಹೇಳಿದೆ, ಪ್ರಜೆಗಳೇ ಪ್ರಭುಗಳು, ನೀವು ನಮ್ಮನ್ನ ಇಲ್ಲಿ ಕೂರಿಸಿದ್ದೀರಾ, ನಿಮ್ಮಿಂದ ನಾವು ಇಲ್ಲಿ ಬಂದಿದ್ದೇವೆ. ನೀವು ಕೊಟ್ಟ ಅವಕಾಶ, ನಿಮ್ಮ ಅವಕಾಶದಲ್ಲಿ ಈ ಕೆಲಸ ಮಾಡುವಂತಹದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. 2 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅದನ್ನ ಇಂದು ಸಾಂಕೇತಿಕವಾಗಿ ಒಂದೇ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಂದಾಯ ಗ್ರಾಮ ರಚನೆ, ಹಳೆ ದಾಖಲೆಗಳು ಇಲ್ಲದೆ ಇದ್ದಂತಹ ಲಮಾಣಿ ನಾಯಕರು, ಗೊಲ್ಲರು, ಗಾವಲಿಗಳು, ಹಾಲು ಮತಸ್ಥರು, ಕಾಡು ಕುರುಬರು, ಸೋಲಿಗರು, ಬೋವಿಗಳು, ಅಲೆಮಾರಿಗಳು ಇತ್ಯಾದಿ ವಾಸಿಸುವ ತಾಂಡ, ಹಾಡಿ, ಹಟ್ಟಿ, ಕ್ಯಾಂಪು ಹಾಗೂ ಸಾಮಾನ್ಯ ಜನ ವಾಸಿಸುವ ದಾಖಲೆ ರಹಿತ ಗ್ರಾಮ, ಇವುಗಳಿಗೆ ಶಾಶ್ವತ ಪರಿಹಾರ ಕೊಡುವಂತಹ ಕೆಲಸ 2 ವರ್ಷದಿಂದ ನಮ್ಮ ಸರ್ಕಾರ ಅವಿರತವಾಗಿ ಮಾಡಿದೆ. ಇಂದು 1,11,111 ಕುಟುಂಬಗಳಿಗೆ ಅವರಿಗೆ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಿದ್ದೀರಾ. ಇದನ್ನ ಮಾಡಿದಂತಹದ್ದು ನಿಮ್ಮ ಸರ್ಕಾರ. ಈ ಕೆಲಸ ಮಾಡಿರೋದು ನಿಮ್ಮ ಸರ್ಕಾರ, ನಿಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಯಾವುದೇ ಸರ್ಕಾರ, ನಾನು ಆರಂಭದಲ್ಲಿ ಹೇಳಿದೆ, ಈಗ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ. ಯಾವ ಬಂಡೆ? ಕನಕಪುರದ ಬಂಡೆ. ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ ನಮ್ಮ ಸರ್ಕಾರ. ನುಡಿದಂತೆ ನಡೆದ ಬದ್ಧ ಸರ್ಕಾರ ನಮ್ಮ ಸರ್ಕಾರ. ಜನಸೇವೆಗೆ ಸದಾ ಸಿದ್ಧ ಸಿದ್ದರಾಮಯ್ಯನ ಸರ್ಕಾರ. ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.